ಗೌರವ್ ಅವರೇ, ಫೈನಲಿ ಅಮೃತಾಂಜನ್ ಥಿಯೇಟ್ರಿಗೆ ಬರ್ತಾ ಇದೆ 30ನೇ ತಾರೀಕು. ಸಿನಿಮಾ ಮಾಡಬೇಕು ಅಂದಾಗ, ಶಾರ್ಟ್ ಮೂವಿ ಸಿನಿಮಾ ಆಗ್ತಾ ಇದೆ ಅಂದಾಗ ಹೇಗೆ ಅನಿಸ್ತಾ ಇತ್ತು ನಿಮಗೆ? ಖುಷಿ ಆಗ್ತಾ ಇದೆ ಸರ್. ಅಂದರೆ ಶಾರ್ಟ್ ಫಿಲಮಿಂದ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶನೇ ನಮಗಿದ್ದಿದ್ದು. ಅಂದರೆ ಎಲ್ಲರ ಕನಸು ಅದೇ ಆಗಿರುತ್ತೆ. ಹೋಗೋ ದಾರಿಲಿ ಶಾರ್ಟ್ ಫಿಲಮ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ಕೊಂಡು ಕೊನೆಯಲ್ಲಿ ಸೇರಬೇಕಾಗಿರೋದು ನಾವು ಬೆಳ್ಳಿ ಪರದೆನೇ. ಅದೊಂದು ನಮ್ಮ ಟೀಮಲ್ಲಿ ಸ್ಟಾರ್ಟ್ ಮಾಡಿದಾಗ ಅಮೃತಾಂಜನ್ ಶಾರ್ಟ್ ಫಿಲಮ್ ಹೆಂಗೆ ಹಿಟ್ಟಾಗಿತ್ತಲ್ಲ, ಅದೇ ಟೀಮ್ ಇವತ್ತು ಮತ್ತೆ ಸಿನಿಮಾ ಮುಖಾಂತರ ಬೆಳ್ಳಿ ಸ್ಕ್ರೀನ್ಗೆ, ಬೆಳ್ಳಿ ಪರದೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಅದೊಂದು ಖುಷಿ ಇದೆ. ಶಾರ್ಟ್ ಫಿಲಮಲ್ಲಿ ಗೆದ್ದಂಥ ಟೀಮು ಇವತ್ತು ಸಿನಿಮಾದಲ್ಲಿ ಗೆಲ್ಲ ಕೊಟ್ಟಿದೆ. ಅದಕ್ಕೆ 5 ವರ್ಷದ ಹಿಂದೆ ರಿಲೀಸ್ ಆದಾಗ ಒಂದು ಏನು ಇದು ಇತ್ತು, ಅವತ್ತಿನ ಟೈಮಲ್ಲಿ ಏನೋ ಒಂದು ಹಾರ್ಟ್ ಬಿಟ್ಟು ಆ ಥರ ಹೊಟ್ಟೆಯಲ್ಲಿ ಚಿಟ್ಟೆ ಯಾವ ಥರ ತೊಗೋತಾರೆ ಜನ ಇದನ್ನು ಅನ್ನೋದು ಒಂದು ಇದಿತ್ತು. ಅದೇ ರೀತಿ ಇವತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಈಗ ಅದೇ ರೀತಿ ಫೀಲ್ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಅಂತ? ಅಂದರೆ ಸರ್, ಆಲ್ರೆಡಿ ಸಕ್ಸಸ್ ಆಗಿರೋರಿಗೆ ಆ ಗೊಂದಲ ಇರುತ್ತೆ, ಏನಾಗುತ್ತೋ ಅಂತ. ನಾವು ಅಮೃತಾಂಜನ್ ಶಾರ್ಟ್ ಫಿಲಮ್ ಬಿಟ್ಟಾಗ ನಮಗೆ ಗೊತ್ತಿರಲಿಲ್ಲ, ನಮಗೆ ಏನು ಯಾವುದು ವೈರಲ್ ಆಗಿರೋದು ನಂದು ಆ್ಯಕ್ಚುಲಿ ಸರ್ರು ಮೀಸೆ ಮತ್ತು ಜಡೆ ತುಂಬ ವೈರಲ್ ಆಗಿತ್ತು, ತುಂಬ ಚೆನ್ನಾಗಾಗಿತ್ತು, ಸರ್ಗೆ ಅದಿತ್ತು. ಬಟ್ ನಮ್ಗೆ ಗೊತ್ತಿರೋಲ್ಲ, ನಾವು ಮಾಮೂಲಿ ಹುಡುಗಾಟಕ್ಕೆ ಆ ಥರ ಆಡ್ಕೊಂಡು ಗೊತ್ತಿರಲಿಲ್ಲ. ಸೊ ಅಪ್ಲೋಡ್ ಆದಾಗ ಅದು ವೈರಲ್ ಆಗ್ತಾ ಹೋದಂಗೆ ಅವಾಗ ಗೊತ್ತಾಯಿತು. ಅವಾಗ ಆ ಗೊಂದಲ ಇರಲಿಲ್ಲ. ಬಟ್ ಇವಾಗ ಸಿನಿಮಾಗೆ ಅಂತ ಬಂದಾಗ ಸಿನಿಮಾದಲ್ಲಿ ತುಂಬ ಸಿನಿಮಾಗಳು ಬಂದು ಹೋಗಿ, ಬಟ್ ಸಿನಿಮಾ ಈಗಿರೋ ಪರಿಸ್ಥಿತಿಲಿ ಆ ಗೊಂದಲ ಇದ್ದೇ ಇದೆ. ಬಟ್ ನಮಗೆ ಏನಂದರೆ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರೆ ಅಥವಾ ಸಿನಿಮಾ ಚೆನ್ನಾಗಿದ್ರೆ 100% ಜನ ನೋಡ್ತಾರೆ ಸಿನಿಮಾನ ಥಿಯೇಟ್ರಲ್ಲಿ ಬಂದ್ಬಿಟ್ಟು ಅಂತ. ಎಕ್ಸಾಂಪಲ್ ತುಂಬ ಸಿನಿಮಾಗಳಿದ್ದಾವೆ. ಏಕೆ ತುಂಬ ಜನ ಹೇಳ್ಬೋದು ಸಿನಿಮಾ ಬಂದು ಜನ ನೋಡಲ್ಲ ಅಂತ. ಬಟ್ ನಮಗೆ ಕಂಟೆಂಟ್ ಮೇಲೆ ಕಾನ್ಫಿಡೆನ್ಸ್ ಇದ್ದಾಗ 100% ಬರ್ತಾರೆ ಅನ್ನೋದೊಂದು ನಂಬಿಕೆ ನಮಗೆ. ಓಕೆ, ಅಂದರೆ ಥಿಯೇಟ್ರಿಗೆ ಬಂದವ್ರಿಗಂತೂ ವಾಪಸ್ ಹೋಗುವಾಗ ನಗೆ ಅನ್ನೋದನ್ನು ಫ್ರೀಯಾಗಿ ಆಫರ್ ಆಗಿ ಕೊಡ್ತಾ ಇದ್ದಾರೆ. ನಾನು 100% ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀನಿ. ಒಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿದ್ರೆ ನೆಕ್ಸ್ಟ್ ಇಡೀ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬಿಟ್ಟು ಸಿನಿಮಾ ನೋಡ್ತಾರೆ. ಒಬ್ಬರು ಒಂದು ಆಫೀಸಲ್ಲಿ ಸ್ಟಾಫ್ಗಳು ಏನಾರು ಸಿನಿಮಾ ನೋಡ್ಬಿಟ್ಟು ಹೋಗ್ತಾರೆ. ಒಂದು ವಾರ ಎಲ್ಲ ವರ್ಕ್ ಮಾಡ್ತಾರೆ. ವರ್ಕ್ ಪ್ರೆಷರ್ ಎಲ್ಲ ಇದ್ದಾಗ ಮತ್ತೆ ಇನ್ನೊಂದ್ಸಲಿ ಆ ಪ್ರೆಷರ್ನ ತೆಗೆದಾಕಕ್ಕೆ ಸಿನಿಮಾ ನೋಡೋಕೆ ಮತ್ತೆ ಬರ್ತಾರೆ. ಆ ಥರ ಒಂದು ಸಿನಿಮಾ ಅಮೃತಾಂಜನ್ ಸಿನಿಮಾ. ಓಕೆ, ನಿಮ್ಮ ಗ್ಯಾಂಗ್ ಸಖತ್ ಕೂಳೆ ಕೊಟ್ಟಿದ್ದೀರಂತೆ ಡೈರೆಕ್ಟರ್ಗೆ. ಫುಲ್ ಅವ್ರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸಿನಿಮಾ ರಿಲೀಸ್ ಟೆನ್ಷನ್ ಜೊತೆಗೆ ನಿಮ್ದು ಒಂದು ಕೂಳೆನೂ ತಡ್ಕೊಳಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಂತೀರಿ ಅದಕ್ಕೆ? ಕೂಳೆ ಅಂದರೆ ಸರ್, ಅಂದರೆ ನಮ್ದು ಹೆಂಗಾಗ್ಬಿಟ್ಟಿದೆ ಅಂದರೆ, ನಾವು ಟೀಮು ಜೊತೆಲಿ ರಿಹರ್ಸಲ್ ಮಾಡಿಕೊಂಡು ಒಂದು 5-6 ವರ್ಷದಿಂದ ಜೊತೆಲೇ ಒಡನಾಟ ಇದ್ದಿಂದ ನಾವೊಂದು ಫ್ಯಾಮಿಲಿ ಥರ ಆಗ್ಬಿಟ್ಟಿದೆ. ಅಂದರೆ ನಮ್ಗೆ ಹೆಂಗೆ ಅಂದರೆ ಏನಾರ ತುಂಟಾಟ, ಏನಾರ ಹುಡುಗಾಟ ಈ ಥರ ಮಾಡ್ಕೊಂಡೇ ಹೋಗ್ತಾ ಇರ್ತೀವಲ್ವಾ. ಸರ್ಗೆ ಒಂದು ಸ್ವಲ್ಪ ಹ್ಯಾಂಡ್ಲ್ ಮಾಡೋದು ಎಲ್ಲರನ್ನೂ ಹಿಡಿದು ಇದೊಂದು ಸ್ವಲ್ಪ ಇದಾಗುತ್ತೆ. ಓಕೆ, ಸೊ ಅಮೃತಾಂಜನ್ ಸಿನಿಮಾ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಸಾಕಷ್ಟು ಈ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳು ಕೂಡ ಆಗಿದೆ. ನೀವೆಲ್ಲ ಯಾವ ರೀತಿ ಪ್ರಮೋಷನ್, ಹೇಗೆ ಇದು ಭಾಗ್ಯ? ಅದೇ ಸರ್, ನಮ್ಗೆ ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರಮೋಷನ್ ಮಾಡೋಷ್ಟು ಶಕ್ತಿ ನಮ್ಗೆ ಇವಾಗಿಲ್ಲ ಸರ್. ನಮ್ಗೆ ಬೇಕಾಗಿರೋದೇನು ಅಂದರೆ ಸೋಷಿಯಲ್ ಮೀಡಿಯಾ ರೀಚ್ ಮಾಡಬೇಕು ಅಥವಾ ಜನಕ್ಕೆ ತಲುಪಬೇಕು ಹೆಂಗಾದ್ರೂ ಮುಖಾಂತರ. ಸೊ ಇವಾಗ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ, ತಂದೆ ತಾಯಿ ಮಗನ ಸೆಂಟಿಮೆಂಟು. ಅದ್ಭುತವಾಗಿದೆ ಸಾಂಗು, ನೋಡಿದವರೆಲ್ಲ ತುಂಬ ಚೆನ್ನಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಭಾನುವಾರ ಸಂಜೆ 4 ಗಂಟೆಗೆ ಟ್ರೈಲರ್ ರಿಲೀಸ್ ಆಗುತ್ತೆ. ಟ್ರೈಲರ್ ರಿಲೀಸ್ ಆದರೆ ಆಲ್ಮೋಸ್ಟ್ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಈ ಹುಡುಗರು ಏನೋ ಒಂದು ಮಾಡಿದ್ದಾರೆ ಸಿನಿಮಾದಲ್ಲಿ ಏನೋ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸು ಪಕ್ಕ ಬಂದೇ ಬರುತ್ತೆ ಅಮೃತಾಂಜನ್ ಸಿನಿಮಾದಲ್ಲಿ. ನೆಕ್ಸ್ಟ್ ನಾವು ಇನ್ನೊಂದು ಪ್ರಮೋಷನಲ್ ಸಾಂಗ್ ಮಾಡಿದ್ದೀವಿ. ಆ ಸಾಂಗ್ ಬಿಟ್ಟ ಮೇಲಂತೂ ಪಕ್ಕ ಏನೋ ಮಾಡಿದ್ರಲ್ಲ, ಏನೋ ಇದ್ದೇ ಇದೆ ಅಂತ 100% ಕನ್ಫರ್ಮ್ ಆಗಿಬಿಡ್ತಾರೆ. ಆ ಥರ ಒಂದು ಪ್ರಮೋಷನಲ್ ಸಾಂಗು ಶೂಟ್ ಮಾಡಿದ್ದೀವಿ. ಆ ಸಾಂಗ್ ಹೆಂಗಾಗ್ಬಿಡುತ್ತೆ ಅಂದರೆ, ಈ ಸಿನಿಮಾ ರಿಲೀಸ್ ಆಗಿ ತುಂಬ ಹಿಟ್ಟಾಗಿ ಎಲ್ಲ ಆದಮೇಲೂ ಸಮೇತ ಆ ಸಾಂಗ್ನ ಹಾಕ್ಕೊಂಡು ಜೋಶ್ ಮಾಡೋದು, ಎಂಜಾಯ್ ಮಾಡೋದು, ಆ ಹುಕ್ ಸ್ಟೆಪ್ಗಳಿಗೆ ರೀಲ್ಸ್ ಮಾಡೋದು, ಈ ಥರ ಒಂದು ಸಾಂಗ್ ಪ್ರಮೋಷನ್ ಸಾಂಗ್ ಇದೆ. ಟ್ರೈಲರಲ್ಲಿ ನಿಮಗೆ ಸಿನಿಮಾದಲ್ಲಿ ಏನಿದೆ ಅನ್ನೋದು ತೂಕ ಗೊತ್ತಾಗ್ಬಿಡುತ್ತೆ ಟ್ರೈಲರಲ್ಲಿ. ಇದೇ ನಮ್ಗೆ ಮೇಯ್ನ್ ಅಂಶ ಏನಂದರೆ, ಏನೇ ಪ್ರಮೋಷನ್ ಮಾಡ್ಬೋದು, ಏನೇ ತಲುಪ್ಬೋದು ಜನಕ್ಕೆ. ಒಂದು ಟ್ರೈಲರ್ ಅಥವಾ ಏನೋ ಒಂದು ಸಾಂಗು ಇದರಲ್ಲಿ ಜಡ್ಜ್ ಮಾಡಿಬಿಡ್ತಾರೆ ಹೆಂಗಿದೆ ಸಿನಿಮಾ, ಯಾವ ಥರ ಇದೆ ಅನ್ನೋದು. ಸೊ ಅದಕ್ಕೆ ನಮಗೆ ಬೇಕಾಗಿದ್ದೇನೋ ಕಂಟೆಂಟ್ ಸ್ಟ್ರಾಂಗು. ನಾವು ಇದು ಟ್ರೈಲರ್ನ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀವಿ ಅಥವಾ ಪ್ರಮೋಷನ್ ಸಾಂಗ್ನ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಒಂದು ಕಡೆ ಸಿನಿಮಾಗೆ ಜನನ ಥಿಯೇಟ್ರಿಗೆ ಕರ್ಕೊಂಡು ಬರೋಕ್ಕೆ ಅದೊಂದು ಕಾರಣ ಆಗ್ಬೋದು ಅನ್ನೋದೊಂದು ನಂಬಿಕೆಯಲ್ಲಿದ್ದೀವಿ ಸರ್. ಓಕೆ, ಒಂದು ಇನ್ವಿಟೇಷನ್ಗೆ ಈಗಾಗಲೇ ಸಿದ್ಧತೆ ನಡೆದಿದೆ. ಜೊತೆಗೆ ಶೇಕಿಂಗ್ ನ್ಯೂಸ್ ಒಳ್ಳೆ ಶಾಕಿಂಗ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಅಂದರೆ ಏನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಜನ, ಸಡನ್ನಾಗಿ ಏನೋ ಒಂದು ಬಂದ್ಬಿಡುತ್ತಲ್ಲ, ಅದೇ ಅಮೃತಾಂಜನ್ನು. ಅದೇ ಶಾಕಿಂಗಿಂತ ಶೇಕಿಂಗು. ಅಂದರೆ ಸಡನ್ನಾಗಿ ಶಾಕಿಂಗ್ ಆಗುತ್ತೆ, ನಾವೇನು ಅಂದ್ಕೊಳ್ದೇನೆ ಬಂದ್ವಿ, ಇಲ್ಲೇನೋ ಸಿಕ್ಬಿಡ್ತಲ್ಲ ಅಂತ. ಸೊ ಆ ಶಾಕಿಂಗ್ ಜನಕ್ಕಾದಾಗ ಇಡೀ ಎಲ್ಲ ಕಡೆ ಶೇಕಿಂಗ್ ಆಗಿಬಿಡುತ್ತೆ. ಅದು ಅಂದರೆ ಶಾಕಿಂಗು ಶೇಕಿಂಗ್ ಅನ್ನೋದಕ್ಕಿಂತ ಸರ್, ನಾವೇನೋ ಜನಕ್ಕೆ ನಗಿಸ್ಬೇಕು,
ನಾವು ಇಷ್ಟು ದಿನ ನಗಿಸ್ಕೊಂಡೇ ಬಂದಿರೋದು ಸರ್, 5-6 ವರ್ಷದಿಂದ ನಗಿಸ್ಕೊಂಡೇ ಬಂದಿರೋದು. ಜನ ನಮ್ಮನ್ನ ಅದೇ ಥರ ನೋಡೋಕೆ ಇಷ್ಟಪಡ್ತಾರೆ. ಪ್ರತಿ ಶಾರ್ಟ್ ಫಿಲಮ್ಗಳು ಕಮೆಂಟ್ ಅದೇ ಆಗ್ತಾರೆ. ನೀವು ಒಂದು ಅರ್ಧ ಗಂಟೆ, ಒಂದು 20 ನಿಮಿಷ, 15 ನಿಮಿಷ ನಗಿಸ್ತಾ ಇರ್ತೀರಾ. ಥಿಯೇಟ್ರಲ್ಲಿ ಸಿನಿಮಾ ಮಾಡಿ ನೀವು ಇದೇ ಥರ ನಗಿಸಿ ನಾವೇನಕ್ಕೆ ಬರಲ್ಲ ನಿಮಗೆ ಸಿನಿಮಾ ನೋಡೋಕ್ಕೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲೇ ಮೆಸೇಜ್ ಆಗ್ತಾ ಇರ್ತಾರೆ, ಕಮೆಂಟ್ ಆಗ್ತಾ ಇರ್ತಾರೆ. ಸೊ ಅದೇ ಕಾನ್ಫಿಡೆನ್ಸಲ್ಲಿ ನಾವು 5 ವರ್ಷ ಆದಮೇಲೆ ಅಮೃತಾಂಜನ್ ಸಿನಿಮಾನ ಬೆಳ್ಳಿ ಪರ್ದೆಗೆ ತಗೊಂಡು ಬರ್ತಾ ಇದ್ದೀವಿ. ಅದೇ ನೀವೇನು ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ಆ ಕಾನ್ಫಿಡೆನ್ಸ್ನ, ಆ ನಂಬಿಕೆನ ಕಳ್ಕೊಳ್ಳಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. 100% ಅಮೃತಾಂಜನ್ ಸಿನಿಮಾಗೆ ಥಿಯೇಟ್ರಿಗೆ ಬಂದ್ಬಿಟ್ಟು ನೋಡಿ. ಇಷ್ಟು ವರ್ಷ ಅವ್ರು ಎಲ್ಲಿ ಕೂತಿರ್ತಾ ಇದ್ರು, ಅವ್ರು ಎಲ್ಲಿ ಆಫೀಸಲ್ಲಿ ಕೂತಿರ್ತಾ ಇರಲಿ, ಮನೇಲಿರಲಿ, ಎಲ್ಲೇ ಇರಲಿ, ಅವ್ರು ಇರೋ ಕಡೆನೇ ನಾವು ಯೂಟ್ಯೂಬಲ್ಲಿ ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ವಿ. ಅವ್ರು ಇರೋ ಕಡೆನೇ ಫ್ರೀಯಾಗಿ ಆರಾಮಾಗಿ ನೋಡಿ ಖುಷಿ ಪಡಲಿ ಅಂತ ನಾವು ಕಳಿಸ್ಕೊಡ್ತಾ ಇದ್ವಿ. ಫಾರ್ ದಿ ಫಸ್ಟ್ ಟೈಮ್ ನಾವಿರೋ ಕಡೆ ನಿಮ್ಮನ್ನ ಕರಿತಾ ಇದ್ದೀವಿ. ದಯವಿಟ್ಟು ಒಂದು ಸಲ ನಮ್ಮನ್ನ ನಂಬಿಟ್ಟು ನೀವು ಥಿಯೇಟ್ರಿಗೆ ಬನ್ನಿ, ನಾವಿರೋ ಕಡೆ ಬಂದ್ಬಿಟ್ಟು ನೋಡಿ. ನಿಮ್ಮ ಕಾನ್ಫಿಡೆನ್ಸ್ನ ಅಥವಾ ಇಷ್ಟು ವರ್ಷ ಏನು ನಗಿಸಿದ್ದೀವಲ್ಲ ಅದು 10 ಪಟ್ಟು ನಗಿಸೋಷ್ಟು ಸಿನಿಮಾದಲ್ಲಿ ಕಂಟೆಂಟ್ ಇದೆ ಅನ್ನೋ ನಂಬಿಕೆ ಮೇಲೆ ನಾನು ಕರೀತಾ ಇದ್ದೀನಿ ಅವ್ರನ್ನೆಲ್ಲ. ಒಂದ್ಸಲಿ ಬಂದ್ಬಿಟ್ಟು ನೋಡಿ ಸಿನಿಮಾ. ಓಕೆ, ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ ಈ ಸಿನಿಮಾದಲ್ಲಿ ಅಂತ? ಸರ್ ಅಂದರೆ ನಂದು ಭವ್ಯಂದು ಹೆಂಗಾಗುತ್ತೆ ಅಂದರೆ, ಗಂಡ ನೋಡಿದ್ರೆ ಹೆಂಡ್ತಿನ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾನೆ ಸಿನಿಮಾನ, ಹೆಂಡ್ತಿ ನೋಡಿದ್ರೆ ಗಂಡನ ಕರ್ಕೊಂಬಂದ್ಬಿಟ್ಟು ಸಿನಿಮಾ ತೋರಿಸ್ತಾರೆ. ಸೊ ನಮ್ಮದು ಆಮೇಲೆ ಸಿನಿಮಾ ಮುಗಿದ್ಮೇಲೂ ಅಷ್ಟೇ ನಮ್ಮದು ಕಾನ್ಸೆಪ್ಟ್ ಸಬ್ಜೆಕ್ಟ್ಗಳು ಏನಿರ್ತಾವೆ ಒಂದೊಂದು ಸೀನು ಮನೇಲಿ ಟ್ರೈ ಮಾಡ್ತಾ ಹೋಗ್ತಾರೆ. ಅಂದರೆ ಆ ಸಿನಿಮಾದಲ್ಲಿ ಶಾರ್ಟ್ ಫಿಲಮಲ್ಲೂ ಹಂಗೆ ಆಗಿತ್ತು. ಈಗ ಎಣ್ಣೆ ಕುಡಿಯೋಕೆ ಬಿಡಲ್ಲ ಅಂದರೆ ಮೇಕಪ್ದು ಇದಿತ್ತಲ್ಲ, ಎಷ್ಟು ಜನ ನೈಟ್ ಕುಡಿಬೇಕಾದ್ರೆ ಆ ಸೀನ್ ಹಾಕೊಂಡು ನೋಡ್ಬಿಟ್ಟು ಮನೆಗೆ ಹೋಗೋರಂತೆ. ನೈಟ್ ಕುಡಿದ್ಬಿಟ್ಟು ಎಷ್ಟು ಜನ ಮೆಸೇಜ್ ಹಾಕೋರು, ಕಾಲ್ ಮಾಡೋರು. ಈ ಥರ ಈ ಸಿನಿಮಾದೊಳಗೆ ಒಂದು 8-10 ಸೀನ್ ನಿಮಗೆ ಅದೇ ಥರ ಸಿಕ್ಬಿಡುತ್ತೆ. ಜುಗಲ್ಬಂದಿ, ಹೆಂಡ್ತಿ ಏನೋ ಮಾಡ್ತಾಳೆ, ಅದಕ್ಕೆ ಗಂಡ ತಿರ್ಗಿಸಿ ಏನೋ ಮಾಡ್ತಾನೆ, ಇವನು ಎಣ್ಣೆ ಹೊಡಿಬೇಕು, ಅವ್ಳು ಮೇಕಪ್ ಹಾಕ್ಬೇಕು ಅಷ್ಟೇ. ಅದಕ್ಕೆ ಏನೇನೆಲ್ಲ ಮಾಡ್ತಾರೆ, ಅದಕ್ಕೆ ಫನ್ನಾಗಿ ಏನೇನು ಮಾಡ್ತಾರೆ ಅನ್ನೋದೇ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಆಗಿರುತ್ತೆ. ಕುಡಿಯೋದು ಅಂದರೆ ಕುಡಿಯೋಕ್ಕೋಸ್ಕರ ಜನ ಈಗ ಆಲ್ಮೋಸ್ಟ್ ನೀವು ನಮ್ಮ ಎಲ್ಲ ಕಡೆನೂ ಒಳ್ಳೆ ರೆವೆನ್ಯೂ ಬರ್ತಾ ಇರೋದೇ ಕುಡ್ತದಲ್ಲಿ. ಕುಡಿಯೋದಕ್ಕೆ ಒಂದು ರೀಸನ್ ಬೇಕು, ಒಟ್ಟು ಒಂದು ರೀಸನ್ ಬೇಕು ಹುಡುಗರಿಗೆ, ಅಥವಾ ಮದುವೆ ಆಗಿರೋರ್ಗಾಗಲಿ ಯಾರಿಗೆ ಆಗಲಿ. ಈ ಹುಡುಗರು ಮದುವೆ ಆಗಿಲ್ಲದೆ ಇರೋರಿಗೆ ಹೆಂಗೋ ನಡೆದೋಗ್ಬಿಡುತ್ತೆ, ಆರಾಮಾಗಿ ಕುಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬ್ಯಾಚುಲರ್ ಮಲ್ಕೊತಾರೆ. ಬಟ್ ಕುಡ್ಬಿಟ್ಟು ಮನೇಲಿ ಹೆಂಡತಿ ಹತ್ರ ಹೋಗ್ಬೇಕಲ್ವಾ, ಅವ್ರಿಗೆ ತುಂಬ ರೀಸನ್ಗಳು ಬೇಕೇ ಬೇಕು, ಹೆಂಗಾದರೂ ಬಚಾವ್ ಆಗೋಕ್ಕೆ ಅಥವಾ ಏನಾದರೂ ಒಂದು ರೀಸನ್ ಬೇಕು ಕುಡಿಯೋಕ್ಕೆ. ಆ ರೀಸನ್ಗಳು ಈ ಸಿನಿಮಾದಲ್ಲಿ ನಿಮ್ಗೆ ಆರಾಮಾಗಿ ಸಿಗ್ತವೆ. ಓಕೆ, ಈ ಶೂಟಿಂಗ್ ಸೆಟ್ಟಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರಿ, ಹೇಗೆ ಸರ್? ಅಂದರೆ ನಾವು ರಿಹರ್ಸಲ್ ಟೈಮಲ್ಲೇ ಫುಲ್ ಫನ್ ಮಾಡಿಬಿಟ್ಟಿರ್ತೀವಿ ಸರ್. ನಮಗೆ ಶೂಟಿಂಗ್ ಸೆಟ್ಟಲ್ಲಿ ಫನ್ ಬಿಟ್ಟು ಬೇರೆ ಏನೂ ಇರಲ್ಲ. ಏನಕ್ಕೆ ಅಂದರೆ ರಿಹರ್ಸಲ್ ಆಲ್ರೆಡಿ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿರುತ್ತೆ, ಡೈಲಾಗ್ ಕಾನ್ಫಿಡೆನ್ಸ್ ಬಂದುಬಿಟ್ಟಿರುತ್ತೆ, ಎಲ್ಲ ಕಾನ್ಫಿಡೆನ್ಸು ಸರ್ ಮುಂಚೆನೇ ಮಾಡಿಸ್ಬಿಟ್ಟಿರ್ತಾರೆ. ಅಲ್ಲಿ ಆ್ಯಕ್ಷನ್ ಹೇಳಿದ್ರೆ ಒಂದು ಆ್ಯಕ್ಟ್ ಮಾಡಿಬಿಟ್ಟು ಏನಾರು ಇಂಪ್ರೂವೈಸೇಷನ್ ಇದ್ದರೆ ಮಾಡ್ಕೋಬೋದು. ಅದು ಬಿಟ್ಟರೆ ನಮ್ಮದೆಲ್ಲ ಫನ್ನೇ ಸರ್. ನಾವು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿದಾಗ 5 ವರ್ಷದಿಂದ ಮಾಡಿದ್ದು. ಈ ಸಿನಿಮಾ ಮಾಡೋಷ್ಟ್ರಲ್ಲಿ ಆಲ್ರೆಡಿ ಒಂದು ಫ್ಯಾಮಿಲಿ ಥರ ಕ್ರಿಯೇಟ್ ಆಗಿಬಿಟ್ಟಿತ್ತು ನಮಗೆ ಹೆಂಗೆ ಎಲ್ಲೋ ಒಂದು ಕಡೆ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಶೂಟ್ ಮಾಡ್ತಾ ಇದ್ದೀವೇನೋ, ರೀಲ್ಸ್ ಮಾಡೋದಾಗಲಿ ಪ್ರತಿಯೊಂದಾಗಲಿ ಆ ಥರ ಒಂದು ಎಂಗೇಜಿಂಗ್ ಆಗಿರ್ತಾರೆ ಎಲ್ಲರೂ. ಅದೊಂದು ಖುಷಿ ಸರ್, ತುಂಬ ಎಂಜಾಯ್ ಮಾಡಿದ್ವಿ ಸಿನಿಮಾದಲ್ಲಿ. ಅಂದರೆ ಆ ಎಂಜಾಯ್ಮೆಂಟ್ ನಿಮಗೆ ಸ್ಕ್ರೀನಲ್ಲೂ ಕಾಣಿಸುತ್ತೆ. ಇವಾಗ 30ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ನಮ್ಮ ಪಬ್ಲಿಕ್ ಟಿವಿ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಹೇಳಿದ್ನಲ್ಲ ಸರ್, ಇಷ್ಟು ವರ್ಷ ನಗಿಸಿದ್ದೀವಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ಅಂದರೆ ತುಂಬ ಜನ ಹೇಳಿರೋ ಥರನೇ ಒಂದು ಸಿನಿಮಾ ಮಾಡಿ ಅಂತ ತುಂಬ ಕೇಳ್ತಾಯಿದ್ರು. ನಿಮ್ಮನ್ನ ನಂಬಿ ಅಥವಾ ನಮ್ಮ ಕಂಟೆಂಟ್ನ ನಂಬಿ ನಾವು ನಗಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಒಂದು ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು ಒಂದು ಸಲ ಬಂದ್ಬಿಟ್ಟು ಸಿನಿಮಾ ಥಿಯೇಟ್ರಿಗೆ ಸಿನಿಮಾನ ನೋಡಿ. ಯಾವುದೇ ಕಾರಣಕ್ಕೂ ನೀವು ನಂಬಿಕೆನ ಕಳ್ಕೊಳ್ದೇ ಇರೋ ರೀತಿ ನಾವು ಸಿನಿಮಾನ ಮಾಡಿದ್ದೀವಿ. ಈ ಕಾನ್ಫಿಡೆನ್ಸ್ ನಾನು ನಿಮ್ಗೆ ಇವಾಗ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಿನಿಮಾನ ಬಂದ್ಬಿಟ್ಟು ಥಿಯೇಟ್ರಿಗೆ ನೋಡಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.